ಬೀದಿಗಳ ಯುವಕರು ಅಲಿತಾ ಇದ್ದಾರೆ. ಎಷ್ಟೋ ಯುವಕರು ಇವತ್ತು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಕೆಲಸ ಸಿಗ್ತಾ ಇಲ್ಲ, ಬೇರೆ ಬೇರೆ ದುಶ್ಚಟಗಳಿಗೆ ಇವತ್ತು ಅವರು ಒಳಗಾಕಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಕೆಲಸ ಇಲ್ಲ ಸ್ನೇಹಿತರೆ. ಇವತ್ತು ಆನ್ಲೈನ್ ಬೆಟ್ಟಿಂಗ್, IPL ಬೆಟ್ಟಿಂಗ್ ಅಂತ ಬಿಟ್ಬಿಟ್ಟು ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಇವತ್ತು ಕೆಲಸ ಕೊಡ್ತಾ ಇಲ್ಲ ಅವರಿಗೆ. ನಾವು ಕೆಲಸ ಇರೋದು ಒಂದು ಮೌಲ್ಯಯುತ ಜೀವನ ನಡೆಸಬೇಕಂದ್ರೆ ಉದ್ಯೋಗ ಮುಖ್ಯ ಅಲ್ವಾ? ಉದ್ಯೋಗ ಬೇಕಲ್ವಾ? ಆದ್ರೆ ಸ್ನೇಹಿತರೆ, ಇವತ್ತು ಸರ್ಕಾರ ಇನ್ನು ಕೊಡಕ್ ಮುಂದಕ್ಕೆ ಆಗ್ತಾ ಇಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಹೇಳ್ತಾ ಇರೋದು, ಈ ದೇಶದಲ್ಲಿ ಭಗತ್ ಸಿಂಗ್ ಹುಟ್ಟಿರ್ತಕ್ಕಂಥ ದೇಶ ಇದು. ಸ್ವತಂತ್ರ ಚಳವಳಿಯಲ್ಲಿ ಯುವಕರಿಗೆ ಒಂದು ಇತಿಹಾಸ ಇದೆ. ಹಾಗಾಗಿ ಇವತ್ತೇನು ಹೋರಾಟ ನಿರತ ಉದ್ಯೋಗಾಕಾಂಕ್ಷಿಗಳ ಮೇಲೆ ಇವತ್ತು ಪೊಲೀಸ್ ಏನ್ ದಾಳಿ ನಡೀತಾ ಇದ್ದಾರೆ, ಇದನ್ನ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಏನ್ ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ಯಾರ ಪರವಾಗಿದ್ದೀರಾ? ಉದ್ಯೋಗ ಇವತ್ತು ಯುವ ಜನರ ಪರವಾಗಿದ್ದೀರಾ? ಉದ್ಯೋಗಾಕಾಂಕ್ಷಿಗಳ ಪರವಾಗಿದ್ದೀರಾ ಅಂತ ಕೇಳ್ತಾ ಇದ್ದೀವಿ. ಯಾಕೆಂದ್ರೆ ಸ್ನೇಹಿತರೆ, ಇವತ್ತು ಸರಿ ಸುಮಾರು 15-20 ವರ್ಷಗಳಿಂದ ಒಂದು ಕಾಲ್ ಫಾರ್ ಮಾಡಿಲ್ಲ. ಕಾಲ್ ಫಾರ್ ಇಲ್ಲ ಕರೆಕ್ಟಾಗಿ. ಬರೇ ಇವತ್ತು ಎಷ್ಟೋ ಯುವಕರ ವಯೋಮಿತಿ ಮೀರ್ತಾ ಇದೆ. ಇವತ್ತು ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಜೀವನ ನಡೆಸಕ್ಕಾಗುತ್ತೆ? ಇದು ನಮ್ಮ ಪ್ರಶ್ನೆ. ಇವತ್ತು ನೀವು ಶಿಕ್ಷಣ ಕೊಡ್ತೀರಾ, ಶಿಕ್ಷಣ ಕೊಟ್ಟ ಮೇಲೆ ಶಿಕ್ಷಣ ತಗೊಂಡು ಹೊರಗಡೆ ಬರ್ತೀವಿ, ಉದ್ಯೋಗ ಇಲ್ಲ. ಇವತ್ತು ನಿಮಗೆ ಇನ್ನೊಂದು ಕಡೆ ಗೊತ್ತಿದೆ, 40,000 ಗೌರ್ಮೆಂಟ್ ಸ್ಕೂಲ್ನ ಮುಗಿಸ್ತಾ ಇದ್ದೀರಾ ಅಂದ್ರೆ ಅರ್ಥ ಏನು? ಇವತ್ತು ಉದ್ಯೋಗನ ನಾಶ ಮಾಡಕ್ಕೆ ಸರ್ಕಾರ ಹುನ್ನಾರ ನಡೆಸ್ಬಿಟ್ಟಿದೆ ಆಗ್ಲೇ. ಅದಕ್ಕೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ, ಸೇವಾ ವಲಯಗಳನ್ನ ಇವತ್ತು ಸಂಪೂರ್ಣ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇರೋದೇನೆಂದ್ರೆ, ಇವತ್ತು ಪ್ರಜಾಪ್ರಭುತ್ವ ಅಂತ ಹೇಳ್ತೀರಾ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಉದ್ಯೋಗ ಕೊಡ್ತಾ ಇದ್ರೆ ಅದನ್ನ ಪ್ರಜಾಪ್ರಭುತ್ವ ಅಂತ ಕರೆಯಕ್ಕಾಗತ್ತಾ? ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿದೆ ಅಂತ ಹೇಳ್ತೀರಾ. ಉದ್ಯೋಗ ಇಲ್ಲದೆ ನಮ್ಗೆ ಬದುಕಕ್ಕಾಗತ್ತಾ? ನಮ್ಮ ಪ್ರಶ್ನೆ. ಯಾಕಂದ್ರೆ ಬೆಲೆ ಏರಿಕೆ ಗಗನಕ್ಕೆ ಏರ್ತಾ ಇದೆ, ಜೀವನ ನಡೆಸಕ್ಕೆ ಆಗ್ತಾ ಇಲ್ಲ. ಉದ್ಯೋಗ ಅಂದ್ರೆ ಬರೀ ಒಂದು ಕೆಲಸ ಅಲ್ಲ, ಅದೊಂದು ಮೌಲ್ಯ ಅಂತ ನಾವು ಹೇಳಕ್ ಹೋಗ್ತೀವಿ ಸ್ನೇಹಿತರೆ. ಇವತ್ತು ಸಾಂವಿಧಾನಿಕವಾಗಿ ಉದ್ಯೋಗ ನಮ್ಮ ಹಕ್ಕು ಅಂತೇಳಿ ಬರೀ ಇವತ್ತು ರೈಟಿಂಗ್ ಅಲ್ಲಿ ಇದ್ರೆ ಸಾಕಾಗಲ್ಲ. ಇವತ್ತು ಸರ್ಕಾರ ಅದನ್ನ ಜಾರಿಗೊಳಿಸಬೇಕು. ಇವತ್ತೇನು ಇಂಥ ಒಂದು ನ್ಯಾಯಯುತ ಶಾಂತಿಯುತ ಪ್ರತಿಭಟನೆಯನ್ನು ಧಾರವಾಡದಲ್ಲಿ ನಡೀತಾ ಇದೆ, ಏಕಾಏಕಿಯಾಗಿ ಇವತ್ತು ಪೊಲೀಸರು ದಾಳಿ ನಡೆಸಿದ್ದಾರೆ. ಅವ್ರು ಪರ್ಮಿಷನ್ ಕೊಟ್ಟಿಲ್ಲ, ನಿಜ ಒಪ್ಕೊಳ್ತೀನಿ. ಪರ್ಮಿಷನ್ ಕೇಳಿಲ್ವಾ? ಪರ್ಮಿಷನ್ ಇಲ್ಲರೂ ಕೂಡ ಹೋರಾಟ ಮಾಡೋಕ್ಕಾಗಲ್ವಾ? ನಮ್ಮ ಪ್ರಶ್ನೆ. ನ್ಯಾಯಬದ್ಧವಾಗಿದ್ರೆ ಯಾಕಾಗಲ್ಲ? ಇದು ನಾವು ಎತ್ತಾ ಇದ್ದೀವಿ ಸ್ನೇಹಿತರೆ. ಇದು ನ್ಯಾಯಯುತ ಶಾಂತಿಯುತ ಪ್ರತಿಭಟನೆ. ಇವತ್ತು ಮಹಾತ್ಮ ಗಾಂಧೀಜಿ ಹೆಸರು ಹೇಳ್ತಾರೆ, ಬಟ್ ಇವತ್ತು ಏನಾಗ್ತಿದೆ, ಇವತ್ತು ಇಂಥ ಹೋರಾಟಗಳ ಮೇಲೆ ದಾಳಿ ನಡೀತಾ ಇದೆ ಸ್ನೇಹಿತರೆ. ಹಾಗಾಗಿ ನಾವಿಲ್ಲಿ ಹೇಳ್ತಾ ಇರೋದೇನೆಂದ್ರೆ, ಈ ಕೂಡಲೇ ಉದ್ಯೋಗಾಕಾಂಕ್ಷಿಗಳನ್ನ ಬಿಡುಗಡೆ ಮಾಡಬೇಕು. ಇಂಥ ಹೋರಾಟಗಳಲ್ಲಿ ಪೊಲೀಸರು ಯಾವುದೇ ರೀತಿ